ಫೇಕಿಸಮ್ ಇನ್ ಸೋಷಿಯಲ್ ಮೀಡಿಯಾ. ನಾನು ಇನ್ಮೇಲೆ ಕನ್ನಡದಲ್ಲಿ ಮಾತಾಡ್ತೀನಿ, ಹಾಗೆ ಇಂಗ್ಲೀಷಲ್ಲೂ ಮಾಡ್ತೀನಿ ಆದಷ್ಟು. ಆದರೆ ನಾನು ಕನ್ನಡದಲ್ಲೂ ಮಾತಾಡಬೇಕಂತ ಇಷ್ಟ, ಸೊ ಕನ್ನಡದಲ್ಲೂ ಮಾತಾಡ್ತೀನಿ. ಇವಾಗ ಜನ ತುಂಬ ಸೋಷಿಯಲ್ ಮೀಡಿಯಾ ನೋಡ್ತಾಯಿದ್ದಾರೆ ಅಂತ ಮೋಸ ಮಾಡೋರು ಕೂಡ ಸೋಷಿಯಲ್ ಮೀಡಿಯಲ್ಲಿ ಬಂದುಬಿಟ್ಟಿದ್ದಾರೆ. ಹೇಗೆ ಅಂದರೆ, ಈ ಥರ ಮಾಡಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೋದು, ಇಲ್ಲ ಈ ಥರ ಟೆಕ್ನಿಕ್ ಯೂಸ್ ಮಾಡಿ ಹೇಗೆ ಅಂದರೆ ನಾನು ಹೇಳ್ಕೊಡ್ತೀನಿ, ಫಸ್ಟ್ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಈ ಟೆಕ್ನಿಕ್ ಹೇಳಲ್ಲ, ಅಲ್ಲಿ ಫಾಲೋವರ್ಸ್ ಬೇಕು, ವ್ಯೂಸ್ ಬೇಕು ಅವ್ರಿಗೆ. ಅಲ್ಲಿ ಅಂದರೆ ನಾನು ಈ ಜಾಬ್ ಪ್ಯಾಕೇಜಿಂದ ಈ ಜಾಬ್ ಇಷ್ಟು 30 ಲಕ್ಷ 20 ಲಕ್ಷ 30 ಲಕ್ಷ ಪ್ಯಾಕೇಜಿಗೆ ಹೋಗಿದ್ದೀನಿ. ನಿಜವಾಗ್ಲೂ ಹೋಗಿದ್ದಾರೋ ಎಲ್ಲ ಗೊತ್ತಿಲ್ಲ, ಬೇಕಾದ್ರೆ DM ಮಾಡಿ ನಾನು ಹೇಳ್ತೀನಿ. ತುಂಬ ಕಮ್ಮಿ ಜನ ನಿಜ ಹೇಳ್ತಾರೆ, ಬಟ್ ತುಂಬ ಜನ ಸುಳ್ಳು ಹೇಳ್ತಾ ಇದ್ದಾರೆ ವ್ಯೂಸು ಫಾಲೋವರ್ಗೋಸ್ಕರ. ಇಂಥ ಟ್ರ್ಯಾಪಿಗೆಲ್ಲ ಬೀಳೋಕ್ಕೆ ಹೋಗಬೇಡಿ. ತುಂಬ ಪ್ರೂಫಿಂದ ತುಂಬ ಅಳತೆ ಮಾಡಿ ನೋಡಿ ಹೋಗಿ ಅದು ಟ್ರೈ ಮಾಡಿ, ಇಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನ್ಯಾಯವಾಗೇ ದುಡ್ಡು ಸಂಪಾದನೆ ಮಾಡೋಣ, ನ್ಯಾಯವಾಗೇ ಬೆಳೆಯೋಣ. ಅನ್ಯಾಯವಾಗಿ ಬೆಳೆಯೋಕ್ಕೆ ಹೋಗಿ ಏನೋ ಕಷ್ಟದ ಸಿಕ್ಕಾಕೊಂಡ್ರೆ ಅವ್ರು ಬರೋಲ್ಲ ನಮ್ಮನ್ನ ಸೇವ್ ಮಾಡೋಕ್ಕೆ, ಆಯಿತಾ? ತುಂಬ ಜನ ಮೋಸ ಮಾಡೋರಿದ್ದಾರೆ. ನಿಜ ಜೀವನದಲ್ಲಿ ನಮ್ಗೆ ಯಾರು ಸಿಗ್ತಾಯಿಲ್ಲ. ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಟ್ರ್ಯಾಪ್ ಮಾಡ್ತಿದ್ದಾರೆ. ಹುಷಾರಾಗಿರಿ, ಆದಷ್ಟು ಸೇಫಾಗಿರಿ, ಚೆನ್ನಾಗಿರಿ ಅಷ್ಟೇ.